ಭೋಲಾನಾಥ್ ಬಾಬಾ ಎಲ್ಲವನ್ನ ತಗೊಳ್ಳೋದಿಕ್ಕೆ ರೆಡಿ ಇದ್ದಾನೆ. झोली फैला के खड़ा है बाबा. ಬಾಬಾ, ನಾನು ನಿನ್ನ ಮುಂದೆ ಎಲ್ಲವನ್ನ ಅರ್ಪಿಸ್ತಾ ಇದ್ದೇನೆ. ನಿಧಾನವಾಗಿ ಒಳಮುಖವಾಗಿ ಯೋಚನೆ ಮಾಡ್ತಾ, ಇಷ್ಟು ಪ್ರೀತಿಯ ತಂದೆ, ನನ್ನ ಜೀವನವನ್ನೇ ಬದಲಾಯಿಸಿರುವ ತಂದೆ, ಮನಮೋಹಕನಾದ ಪ್ರಾಣಪ್ರಿಯನಾದ ತಂದೆ, ಈಶ್ವರನೇ ತಂದೆ, ಅಂತಹ ತಂದೆಯ ನೆನಪು ನಿರಂತರವಾಗಿಲ್ಲದೆ ಯಾಕೆ ತೊಂದರೆಯಾಗ್ತಿದೆ ನನಗೆ? ಜ್ಞಾನದ ಕನ್ನಡಿಯಲ್ಲಿ ನಮ್ಮ ಅಂತರಂಗವನ್ನ ಪರಿಶೀಲಿಸೋಣ. ನಿಧಾನವಾಗಿ ಸ್ಪಷ್ಟವಾಗಿ ನಮ್ಮನ್ನು ಪರಿಶೀಲಿಸಿಕೊಂಡ ಮೇಲೆ ಪ್ರೀತಿಯ ಬಾಬನಿಗೆ ಧನ್ಯವಾದ ಹೇಳೋಣ. ಶುಕ್ರಿಯಾ ಬಾಬಾ, ಶುಕ್ರಿಯಾ. ಎಲ್ಲವೂ ನಿನ್ನದೇ. ಈ ಭಾವನೆಯಿಂದ ಬಾಬನಿಗೆ ಮಧ್ಯಾಹ್ನದ ಬ್ರಹ್ಮಭೋಜನವನ್ನು ಸ್ವೀಕಾರ ಮಾಡಿಸೋಣ. ಅಭುಕ್ತನಿಗೆ ತಿನ್ನಿಸುವ ಭಾಗ್ಯ ನಮ್ಮದು. ಅಶರೀರಿಯೊಂದಿಗೆ ಮಾತನಾಡುವ ಭಾಗ್ಯ ನಮ್ಮದು. ಅವ್ಯಕ್ತನನ್ನ ನೋಡಿ ಆನಂದಿಸುವ ಭಾಗ್ಯ ನಮ್ಮದು. ಆ ಭಾಗ್ಯದ ಆನಂದವನ್ನ ಅನುಭವ ಮಾಡ್ತಾ, ತೇರಾ ತುझे ಸಮರ್ಪಣ, ಎಲ್ಲವೂ ನಿನ್ನದೇ, ನಿನಗೆ ಅರ್ಪಣೆ ಮಾಡ್ತಿದ್ದೀವಿ ಅನ್ನುವ ಭಾವನೆಯಿಂದ ಬಾಬನಿಗೆ ನೈವೇದ್ಯ ಸ್ವೀಕಾರ ಮಾಡಿಸು. ಓಂ ಶಾಂತಿ. ಈಗ ಏನು ಅನಲೈಸ್ ಮಾಡ್ಕೊಂಡ್ವಿ ಅಲ್ಲ, ಅದನ್ನು ಬರಿಬೇಕು. ನಿರಂತರವಾದ ಬಾಬರವರ ನೆನಪಿನಲ್ಲಿ ಅಡ್ಡಿ ಏನಾಗ್ತಿದೆ, ಯಾಕಾಗ್ತಿದೆ, ನಮ್ಮ ಯಾವ ನೇಚರ್ ಕಾರಣ, ಅದನ್ನು ಹೇಗೆ ಪರಿವರ್ತನೆ ಮಾಡ್ಕೊಳ್ಬಹುದು. ಎಲ್ಲರೂ ಬರ್ದಾಯ್ತಾ? ಬರ್ದ್ರಿ? ಯಾವುದು ವಿಘ್ನ, ನಿವಾರಣೆ ಏನು, ಅದನ್ನು ಬರ್ದ್ರಾ? ಅದಕ್ಕೇನ್ ನಿವಾರಣೆ? ಯಾಕೆಂದ್ರೆ ಹೊರಗಿನವರು ನಿವಾರಣೆ ಮಾಡಕ್ಕಾಗಲ್ಲ. ಅದನ್ನು ಯಾರು ಮಾಡ್ಬೇಕು? ಉದಾಹರಣೆ ಅನ್ಕೊಳ್ಳಿ, ನೀವು ಬಾಬಾ ನೆನಪು ಮಾಡಕ್ ಕೂತ್ರೆ ತೂಕಡಿಕೆ ಬರ್ತದೆ ಮೇಲೆ. ತುಂಬಾ ಜನರದ ಅನುಭವ, ಕೂತ್ಕೊಂಡ್ರೆ ಸಾಕೆ ಏನ್ ಬಂದ್ಬಿಡ್ತದೆ, ಅವರು ಅತೀಂದ್ರಿಯ ಸುಖದ ಅನುಭವ ಮಾಡಕ್ ಮಾಡ್ತಾರೆ. ಯಾಕೆ? ಅನಲೈಸ್ ಮಾಡ್ಕೋಬೇಕು. ಯಾವುದು ಆಹಾರ ಶರೀರಕ್ಕೆ ತೊಂದರೆ ಕೊಡ್ತಿದ್ಯಾ? ಹೆಚ್ಚಿಗೆ ಹುಳಿ ತಿಂತಿದ್ದೀರಾ, ಖಾರ ತಿಂತಿದ್ದೀರಾ, ಅದು ರೀಸನ್ ಇರ್ಬೋದು. ಇಲ್ಲ ಏನಾದ್ರೂ ಚಿಂತೆ ಇದೆಯಾ, ಅದು ಹೊರೆಯಾಗಿ ಹಾಗಾಗ್ತಿದ್ಯಾ? ಉಳಿದಂತೆ ಜಾಗೃತೆ ಇರ್ತೇವೆ, ಯೋಗ ಮಾಡೋ ಕೂತ್ರೆ ತುಕಡಿಗೆ ಬಂದ್ಬಿಡುತ್ತೆ. ಇನ್ನು ಕರ್ಮಕ್ಷೇತ್ರದಲ್ಲಿ ಕರ್ಮ ಮಾಡುವಾಗ ಬಾಬನ್ ಮೇಲೆ ಮರ್ತು ಹೋಗೋದಕ್ಕೆ ಒಂದು ರೀಸನ್, ವರ್ಕ್, ಕೆಲಸದ ಮೇಲೆ ಬಹಳ ಆಸಕ್ತಿ. ಅದಕ್ಕೆ ಹೇಳ್ತಾರೆ ವರ್ಕೋಹಾಲಿಕ್ ಇಸ್ ವೆರಿ ಡೇಂಜರಸ್ ದೆನ್ ಆಲ್ಕೋಹಾಲಿಕ್ ಅಂತ. ವರ್ಕೋಹಾಲಿಕ್ ಇಸ್ ವೆರಿ ಡೇಂಜರಸ್ ದೆನ್ ಆಲ್ಕೋಹಾಲ್. ಕೆಲಸ 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 ಪರ್ಫೆಕ್ಟ್ ಆಗ್ಬೇಕು, ಇದು ಹೀಗಿರ್ಬಾರ್ದು, ಅದು ಹಾಗಿರ್ಬಾರ್ದು. ನನ್ಗೂ ಇತ್ತು ಮುಂಚೆ ಹಾಗೆ. ಒಂದು ಕರ್ತನ ಆಚೀಚೆ ಆಗ್ಲಿಕ್ಕಿಲ್ಲ, ಅಷ್ಟು ಪರ್ಫೆಕ್ಷನಿಸ್ಟ್. ಎಲ್ರೂ ನನ್ನ ಹಾಗೆ ಇರ್ಬೇಕು. ನಾನು ಹೊರಗಿಂದ ಬಂದಾಗ ನನಗೆ ಫಸ್ಟ್ ಕಾಣುವುದೇ ಈ ಕರ್ಟನ್ ಹಿಂಗೆ ಹಾಕಿದೆ,
ತುಂಬಾ ಡಿಸ್ಟರ್ಬ್ ಆಗ್ತಿದ್ದೆ ನಾನು. ಆಮೇಲೆ ಒಂದಿನ ಅನಲೈಸ್ ಮಾಡ್ಕೊಂಡೆ ನಾನು. ಸಮವಿಲ್ಲ ಸೃಷ್ಟಿಯಲ್ಲಿ ನರನಂತೆ ನರನಿಲ್ಲ. 5 ಬೆರಳು ಒಂದೇ ರೀತಿ ಇದ್ರೆ ಉಣ್ಣಕ್ಕೂ ಬರ್ತಿರ್ಲಿಲ್ಲ. ಅದಕ್ಕೆ ಎಕ್ಸೆಪ್ಟ್ ದ ಟ್ರೂತ್ ಆಸ್ ಇಟ್ ಇಸ್. ತುಂಬಾ ಇಂಪಾರ್ಟೆಂಟ್ ಈ ಮಾತು. ಅಕ್ಸೆಪ್ಟ್ ದ ಟ್ರೂತ್ ಆಸ್ ಇಟ್ ಇಸ್. ಹೇಗಿದೆಯೋ ಹಾಗೆ ಸ್ವೀಕಾರ ಮಾಡಿ ಅದನ್ನು ಬದಲಾಯಿಸ್ಕೊಂಡು. ಇನ್ನೊಂದು ಹೇಳ್ತೇನೆ, ನನಗೆ ತುಂಬಾ ಕಿರಿಕಿರಿ ಆಗ್ತಿದ್ದು ಇನ್ನೊಂದು, ನಾನು ಯೋಗ ಮಾಡ್ತಾ ಕೂತಿರ್ತೇನೆ. ನಾನು ಸಾಮಾನ್ಯ ಮುರುಳಿಗೆ ಹೋಗ್ಬೇಕು ಅಂದ್ರೆ ನಾನು ಬೇಗ ಪೀಠದ ಮೇಲೆ ಕೂತ್ಕೊಳ್ತೇನೆ. ಕೆಲವರಿಗೆ ಕ್ಲಾಸ್ ಅಲ್ಲಿ ಬಂದು ಕುರ್ಚಿ ಹಾಕೊಂಡು ಕೂತ್ಕೊಳ್ಳೋ ಅಭ್ಯಾಸ. ಕುರ್ಚಿ ಇದ್ದಲ್ಲೇ ಕೂತ್ಕೊಳ್ಳಲ್ಲ ಅವರು, ಒಂಚೂರಾದ್ರೂ ಎಳಿತಾರ ಅದನ್ನ, ಅವ್ರ ಅಭ್ಯಾಸ. ಎಷ್ಟೋ ಸಲ ಹೇಳಿದೆ ನಾನು, ಹಂಗ್ ಬರ ಮಾಡಬೇಡಿ. ನಾರ್ತ್ ಅಲ್ಲೆಲ್ಲ ಹಾಸ್ಬಿಟ್ಟಿರ್ತಾರೆ ಇಡೀ ಹಾಲ್ಗೆ, ಅದಕ್ಕೆ ಕುರ್ಚಿ ಸದ್ದಾಗುದಿಲ್ಲ. ನಮ್ಮಲ್ಲಿ ಹಾಸಕ್ಕಾಗಲ್ಲ, ಮಳೆ ಸಿಕ್ಕಾಪಟ್ಟೆ, 6 ತಿಂಗಳ ಮಳೆ ಹಾಸಿದ್ರೆ ದಿನ ಅದನ್ನು ಯಾರು ತೊಳೆಯುವುದು ಯಾರು? ಎಷ್ಟು ಸಲ ಹೇಳಿದೆ ನನಗೆ. ಆಮೇಲೆ ಏನಾಗಕ್ಕೆ ಶುರುವಾಯ್ತು ಅಂದ್ರೆ, ಈಗ ಇವ್ರು ಬರ್ತಾರೆ ಕುರ್ಚಿ ಎಳಿತಾರೆ. ಅರ್ಥ ಆಯ್ತಾ ನಿಮಗೆ? ನನಗೆ ಯೋಗ ಮಾಡಕ್ ಕೂತಿರ್ತೇನೆ, ಚಂದ ಯೋಗ ಮಾಡ್ತಿರ್ತೇನೆ, ಮತ್ತೆ ಥಾಟ್ ಬಂದ್ಬಿಡೋದು, ಈಗ ಇವ್ರು ಬರ್ತಾರೆ ನೋಡಿ ಕುರ್ಚಿ ಎಳಿತಾರೆ ಅಂತ. ಆಗ ನಾನು ಬಾಬನಿಗೆ ಹೇಳಿದೆ, ನಾನ್ ಬಾಬನ ಹತ್ರ ಮಾತಾಡಕ್ ಕೂತ್ಕೊಂಡು ಈ ಮನುಷ್ಯ ನಂಗೆ ನೆನಪಾಗ್ತಾನೆ ಅಂದ್ರೆ ತಪ್ಪು ನಂದು, ಆ ಮನುಷ್ಯನಲ್ಲ. ಆಮೇಲೆ ನನಗೆ ಕನ್ವಿನ್ಸ್ ಮಾಡ್ಕೊಂಡೆ, ಬಾಬಾ ನೀನ್ ಹೇಳಿದ್ರೆ ಬದಲಾಗ್ದಿರೋ ನಾನ್ ಹೇಳಿದ್ರೆ ಬದಲಾಗ್ತಾನ? ಅವನ್ ಬದಲಾಗುವಾಗ ಬದಲಾಗ್ಲಿ ಬಿಡ್ಲಿ, ನಾನ್ ಡಿಸ್ಟರ್ಬ್ ಆಗಲ್ಲ. ಯಾವತ್ತು ನಾನು ಒಳಗಿನಿಂದ ಗಟ್ಟಿ ಮಾಡ್ಕೊಂಡೆ, ನಿಶ್ಚಿಂತೆಯಾಗಿ ಅವ್ನು ಬರ್ಲಿ, ನನಗೆ ಡಿಸ್ಟರ್ಬ್ ಆಗೋದು ಕಡಿಮೆ. 1-2 ದಿನ ಬೇಕಾಯ್ತು, ಇಲ್ಲ ಅಂದ್ರೆ ಅದು ಅವ್ರು ಬರ್ತಾರೆ, ಈಗ ಕುರ್ಚಿ ಎಳಿತಾರೆ ಅಂತ ನನಗೆ ಮೊದಲೇ ಭಯ. ನಿಧಾನಕ್ಕೆ ನನ್ನನ್ನು ನಾನು ಚೇಂಜ್ ಮಾಡ್ಕೊಂಡೆ. ವಂಡರ್ ನೋಡಿ, ನಾನು ಯಾವಾಗ ಚೇಂಜ್ ಮಾಡ್ಕೊಂಡೆ, ಅವ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟೆ, ಅವ್ರು ಕುರ್ಚಿ ಎಳೆಯೋದು ನಿಲ್ಸಿದ್ರು. ನಿಲ್ಸಿದ್ರು. ನಾನು 10 ಕೊಟ್ಟಿದ್ರು ಅವ್ರು ಕುರ್ಚಿ ಎಳೆಯೋದು ಬಿಡ್ತಿರ್ಲಿಲ್ಲ. ಇದು ಬಾಬಾ ಶಾಂತಿಯ ಶಕ್ತಿ ಅಂತ ಇವತ್ತು ಏನ್ ಹೇಳಿದ್ರೆ, ಬೇರೆಯವ್ರ ಮೇಲೆ ಅಪ್ಲೈ ಮಾಡುವುದಲ್ಲ. ಎಲ್ಲಿ ಶುರುವಾಗ್ಬೇಕು? ನಮ್ಮೊಳಗಡೆ ಶುರುವಾಗ್ಬೇಕು. ಅಪ್ಲೈ ಮಾಡ್ಕೊಂಡು ಪ್ರಯತ್ನ ಮಾಡಬೇಕು. ಇನ್ನೊಂದು ಮಾತು ನಾನು ನೆನಪು ಮಾಡ್ಕೊಡ್ತೇನೆ. ನನ್ನ ಅಪ್ಲಿಕೇಶನ್, ನಮ್ದೊಂದು ಪ್ಲಾನ್ ಇದೆ ಲೈಫಲ್ಲಿ. ಈಗ ಯಾವ್ದೋ ಊರಿಗೆ ಹೋಗ್ಬೇಕು, ಏನೋ ಇದೆ, ನಾವು ರಿಸರ್ವೇಶನ್ ಮಾಡಿಸಿದ್ವಿ, ಲಾಸ್ಟ್ ಮೂಮೆಂಟ್ ಅಲ್ಲಿ ನಮ್ ಟಿಕೆಟ್ ಕ್ಯಾನ್ಸಲ್ ಆಗಿರೋ. ಈ ಫ್ಲೈಟ್ ಅಲ್ಲೆಲ್ಲ ಅಂತದ್ದು ಬಹಳ ನಡೀತು. ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್, ಯುವರ್ ಟಿಕೆಟ್ ಹಸ್ ಕ್ಯಾನ್ಸಲ್ಡ್ ಅಂತ ಒಂದು ಮೆಸೇಜ್ ಬಂತು. ಏನು ಮಾಡುವಂಗಿಲ್ಲ, ನೀವು ನಿಮ್ಮ ಹಣ ವಾಪಸ್ ಕೊಡ್ತೇವೆ, ಇಲ್ಲ ನೆಕ್ಸ್ಟ್ ಡೇ ನಮ್ ಫ್ಲೈಟ್ ಹೋಗಿ ಅಂತ ಒಂದು ಮೆಸೇಜ್ ಹಾಕ್ಬಿಡ್ತಾರ. ಕಾಂಟ್ಯಾಕ್ಟ್ ದಿಸ್ ಲಿಂಕ್ ಅಂತ. ಮತ್ತೆ ಏನ್ ನೀವು ಯಾರಿಗೂ ಕೂಗಾಡುವಾಗೂ ಇಲ್ಲ. ಇಂಥದ್ದು ಬಹಳ ನಡೀತಾ ಇದೆ. ಅದು ಡಿಸ್ಟರ್ಬ್ ಆಗೇ ಆಗ್ತದೆ, ಯಾಕಂದ್ರೆ ಪ್ಲಾನ್ ಇರ್ತದೆ, ರೆಡಿ ಇರ್ತದೆ, ಲಾಸ್ಟ್ ಮೂಮೆಂಟ್. ಅದಕ್ಕೊಂದು ನಾನೇನು ಯೋಚನೆ ಮಾಡ್ತೇನೆ ಗೊತ್ತಾ, ನನ್ನ ಪ್ಲಾನ್ ಕ್ಯಾನ್ಸಲ್ ಆದ್ಮೇಲೆ ಭಗವಂತನ ಪ್ಲಾನ್ ಶುರುವಾಗ್ತದೆ. ನನ್ನ ಪ್ಲಾನ್ ನಡೀತಾ ಇಲ್ಲ, ಇದ್ರ ಅರ್ಥ ಅವನ ಪ್ಲಾನ್ ಶುರುವಾಗ್ತದೆ. ಸ್ವಲ್ಪ ಕಾಯಿರಿ, ಅವನ ಪ್ಲಾನ್ ಆಗ್ತದೆ, ಇಂಪ್ಲಿಮೆಂಟ್ ಆಗ್ತದೆ. ಬಹಳ ಜೀವನದ ನಮ್ಮ ಅನುಭವ ಏನ್ ಹೇಳುತ್ತೆ, ಎಲ್ಲಿ ನಮ್ಮ ಯೋಚನೆ ನಿಲ್ಲುತ್ತೋ ಅಲ್ಲಿ ಅವನ ಯೋಚನೆ ಶುರುವಾಗುತ್ತೆ. ಹ್ಯಾವ್ ಅ ಫೇತ್. ಅವನೆಂದು ನಮ್ಗೆ ಕಲ್ಯಾಣ ಆಗಕ್ಕೆ ಬಿಡಲ್ಲ. ಪರಮಾತ್ಮನ ಹೆಸರೇ ಶಿವ, ಅವನ ಅಕಲ್ಯಾಣಕಾರಿ ಅಲ್ಲವೇ ಅಲ್ಲ, ಅವನು ಸದಾ ಕಲ್ಯಾಣಕಾರಿ. ಗೊತ್ತಾಯ್ತಲ್ಲ? ಎಲ್ಲಿಯೂ ನಾಟಕದಲ್ಲಿ ನನ್ನ ಅಕಲ್ಯಾಣ ಆಗುದಿಲ್ಲ. ಕೆಲವೊಮ್ಮೆ ಅನಿಸುತ್ತೆ, ಇವ್ರು ನನ್ಗೆ ನಂದು ಜೀವನನೇ ಹಾಳು ಮಾಡ್ತಿದ್ರು, ಹಾಗೆ ಮಾಡಿ. ನೋ ನೋ, ಚಿಂತೆ ಮಾಡ್ಬೇಡಿ. ಮನುಷ್ಯರ ಪ್ಲಾನ್ ಆಗಿತ್ತು ಅದು. ಅದ್ರ ನಂತರ ಯಾರ ಪ್ಲಾನ್ ಶುರುವಾಗುತ್ತೆ? ಅವನ ಪ್ಲಾನ್ ಬಹಳ ಪ್ರೂಫ್ ಇದೆ, ಅದೆಂದೂ ಕೆಡುವುದಿಲ್ಲ. ಅದನ್ನ ನಿರೀಕ್ಷಿಸ್ಬೇಕಷ್ಟೇ. ಅವನ ಪ್ಲಾನ್ ಏನು ಅಂತ ಸ್ವಲ್ಪ ಕಾಯ್ಬೇಕು. ನಮ್ಮ ಸಹನೆಯ ಪರೀಕ್ಷೆ ಆಗ್ತದೆ, ಆದ್ರೆ ಸಕ್ಸಸ್ ಆಗ್ತದೆ. ಸಿಗ್ತಾ ನಿಮ್ಗೆಲ್ಲ ಸಮಸ್ಯೆಗೆ ಪರಿಹಾರ? ಎಲ್ಲೋ ಒಂದು ಸೂಕ್ಷ್ಮವಾದ ಸ್ವಭಾವ ಇರ್ಬೋದು ನಮ್ದು, ಇಲ್ಲ ಯಾವ್ದಾದ್ರು ಹಳೆಯ ನೆನಪುಗಳಿರ್ಬೋದು, ಇಲ್ಲ ಪದೇ ಪದೇ ನಮಗೆ ನೋವಾಗಿರ್ಬೋದು. ಅದಕ್ಕಾಗಿ ಆ ನೋವು ನಮ್ಮನ್ನ ಯೋಗ ಮಾಡೋದ್ರಲ್ಲಿ ತುಂಡು ಮಾಡ್ತಾ ಇರ್ಬೋದು. ಅಥವಾ ಎಲ್ಲಿಯಾದ್ರೂ ಸೂಕ್ಷ್ಮವಾಗಿ
ನಾನೀಗ ಹೇಳಿದ ಹಾಗೆ ಫರಿಯಾದ್ ಕರ್ನೆಗೆ ನೇಚರ್, ನಮ್ಗೆ ಸಣ್ಣ ಸಣ್ಣ ವಿಷಯದಲ್ಲಿ ಕಂಪ್ಲೇನಿಂಗ್ ನೇಚರ್ ಇದ್ರೆ ಅದು ಬಾಬನ್ ನೆನಪು ಮಾಡಕ್ ಬಿಡಲ್ಲ. ಸಣ್ಣ ಸಣ್ಣ ವಿಷಯದಲ್ಲೂ ಕಂಪ್ಲೇಂಟ್ಸ್ ಬರಕ್ ಶುರುವಾಗುತ್ತೆ ನಮ್ಗೆ. ಬಾಬಾ ಹೇಳಿದ್ರೆ ಎಲ್ಲಿ ತನಕ ನೀವು ಕಂಪ್ಲೇಂಟ್ ಸ್ಟಾಪ್ ಮಾಡಲ್ಲ ಕಂಪ್ಲೀಟ್ ಆಗಕ್ಕಾಗಲ್ಲ. ಇದೆಲ್ಲ ಬಾಬನ ಅವ್ಯಕ್ತ ಮಹಾವಾಕ್ಯಗಳು. ಬಟ್ ನಮಗೆ ಸಣ್ಣ ಸಣ್ಣ ವಿಷಯದಲ್ಲಿ ಮತ್ತೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇದ್ದಾಗ ನಮ್ಗೆ ಯೋಗ ನಿರಂತರವಾಗಿರೋದಿಲ್ಲ. ತುಂಬಾ ನಿರೀಕ್ಷೆಗಳಿರ್ತವೆ. ಮನುಷ್ಯನ ನಿರೀಕ್ಷೆಗಳಿಗೆ ಅಂತ್ಯ ಇಲ್ಲ. ಉದಾಹರಣೆ, ನೀವೀಗ ಇಲ್ಲಿಂದ ಉಡುಪಿಗೆ ಹೋಗ್ಬೇಕು, ಬಸ್ ಹಿಡಿಬೇಕು, ನಿಮಗೆ ಅರ್ಜೆಂಟ್ ಈಗ ಊಟ ಮಾಡಿ ಅಲ್ಲಿ ಯಾರ್ದೋ ಮದುವೆ ಇದೆ ಹೋಗ್ಬೇಕು ನೀವು. ಫಸ್ಟ್ ಒಂದು ಥಾಟ್ ಏನ್ ಬರುತ್ತೆ, ಬಸ್ ಸಿಕ್ಕಿದ್ರೆ ಸಾಕಪ್ಪ ಅಲ್ವಾ, ಸಮಯಕ್ಕೆ ಸರಿ ಬಸ್ ಸಿಕ್ಕಿದ್ರೆ ಸಾಕು, ಸಿಕ್ತು ಬಸ್. ಸೆಕೆಂಡ್ ಥಾಟ್ ಏನು, ಸೀಟ್ ಸಿಕ್ಕಿದ್ರೆ ಸಿಕ್ತು ಸೀಟ್, ಮುಂದೆ ಸೀಟ್ ಸಿಕ್ಕಿದ್ರೆ ಚೆನ್ನಾಗಿ, ಮುಂದೆ ಸಿಕ್ತು ಸೀಟ್, ಮತ್ತು ನೋಡಿ ಮಾಡಿ ಕಿಟಕಿ ಕಡೆ ಸಿಕ್ಕಿದ್ರೆ ಚೆನ್ನಾಗಿ. ಅರ್ಥ ಆಯ್ತಾ ನಿಮಗೆ? ಸೊ ನಮ್ಮ ಡಿಮಾಂಡ್ಸ್ಗೆ ಎಕ್ಸ್ಪೆಕ್ಟೇಷನ್ಸ್ಗೆ ಫುಲ್ ಸ್ಟಾಪೇ ಇಲ್ಲ. ಅದಕ್ಕೆ ಬಾಬಾ ಇಚ್ಛಾ ಮಾತ್ರ ವಿದ್ಯಾ ಹೇಳ್ತಾರೆ. ಬಹಳ ದೊಡ್ಡ ಶಬ್ದ, ಹೆಂಗ್ ಸಾಧ್ಯ ಅನ್ಸುತ್ತೆ ಇಚ್ಛಾ ಮಾತ್ರ ವಿದ್ಯಾ ಅಂತ ಕೇಳಿದ್ರೆ. ಆದ್ರೆ ಸಾಧ್ಯ. ನಿರೀಕ್ಷೆಗಳು ಕಡಿಮೆಯಾದಾಗ ಯೋಗ ನಿರಂತರ ತುಂಬಾ ಇಂಪಾರ್ಟೆಂಟ್. ಉದ್ದೇಶ ಇರಲಿ ನೋಡಿ, ನಿರೀಕ್ಷೆಗೂ ಉದ್ದೇಶಕ್ಕೆ ವ್ಯತ್ಯಾಸ ಇದೆ. ಉದ್ದೇಶವಿಲ್ಲದ ಜೀವನ ವ್ಯರ್ಥ. ಉದ್ದೇಶ ಬೇಕು ನಮಗೆ, ಪರ್ಪಸ್ ಬೇಕು, ಎಕ್ಸ್ಪೆಕ್ಟೇಷನ್ಸ್ ಬೇರೆ, ನಿರೀಕ್ಷೆಗಳು ಬೇರೆ. ಇವ್ರು ಎದುರಿಗೆ ಬಂದ್ರು, ಮೊದಲು ಅವ್ರು ನಗಬೇಕು, ಎಕ್ಸ್ಪೆಕ್ಟೇಷನ್. ಅವ್ರು ನಗ್ಲಿಲ್ಲ, ನೋಡ್ರಿ ಅವ್ರಿಗೆ ಎಷ್ಟು ಸೊಕ್ಕು, ಎಷ್ಟು ಉಪಕಾರ ಮಾಡಿದೆ ನಾನು, ಆದ್ರೂ ಒಂದು ನಗಲಿಲ್ಲ ಅವನು. ಅವ್ರಪ್ಪನ ಮನೆ ಗಂಟೆ ಏನ್ ಖರ್ಚಾಗ್ತಿತ್ತು ನಕ್ರೆ. ಅವ್ರು ನಗ್ಲಿಲ್ಲ, ನೀವು ನಕ್ ಬಿಡಿಯಲ್ಲ, ಏನ್ ಖರ್ಚಾಗೋದಿದೆ? ಸಿಂಪಲ್. ಅದಕ್ಕೆ ಲೈಫ್ ಅನ್ನ ತುಂಬಾ ಸಿಂಪಲ್ ಮಾಡ್ಕೋಬೇಕು, ಕಾಂಪ್ಲಿಕೇಶನ್ ಮಾಡ್ಕೋಬಾರ್ದು ಲೈಫ್. ನಾವು ದಾದಿಯಿಂದ್ರಿಂದ ಅದನ್ನ ಕಲ್ತಿದ್ದೇವೆ. ನೀವು ದಾದಿ ಬಡಿ ದಾದಿಯನ್ನ ನೋಡಿ, ಲಾಸ್ಟ್ ವರೆಗೂ ನಂಗೆ ಬಹಳ ದಿನಗಳವರೆಗೂ ಎದುರಿ ಬಾಬನ ಎದುರಿ ಕೂತ್ಕೊಂಡು ಮುರುಳಿ ಬರ್ಕೊಳ್ತಿದ್ರು ಅವ್ರು. ವಿಚಿತ್ರ ಅನ್ಸೋದು, ಸಂಸ್ಥೆ ಚೀಫ್ ಮುರುಳಿ ನಿಂತ ತಕ್ಷಣ ಪ್ರಿಂಟೆಡ್ ಮುರುಳಿ ಸಿಗುತ್ತೆ ಅವ್ರಿಗೆ. ಮುರುಳಿ ಹೇಳುವುದು ನಿಂತ ತಕ್ಷಣ ಮುರುಳಿ ನೆಕ್ಸ್ಟ್ ಮುರುಳಿ ಪ್ರಿಂಟ್ ಸಿಗುತ್ತೆ ಅವ್ರಿಗೆ. ಈ ಫೆಸಿಲಿಟಿ, ಕಂಪ್ಯೂಟರ್ ಫೆಸಿಲಿಟಿ ಬರಕ್ ಮುಂಚೆಯೂ ಅವ್ಯಕ್ತ ಬಾಬಾ ಮುರುಳಿ ಹೇಳುವಾಗ ಶಾರ್ಟ್ ಹ್ಯಾಂಡ್ ಅಲ್ಲಿ ಬರ್ಕೊಳ್ಳುವವರು ಇದ್ರು. ಮದುವೆ ಬಂದ ಅವ್ರು ಬಾಬನ್ ಮುರುಳಿ ಶಾರ್ಟ್ ಹ್ಯಾಂಡ್ ಅಲ್ಲಿ ಬರ್ಕೊಳ್ತಿದ್ರು. ಶಾರ್ಟ್ ಹ್ಯಾಂಡ್ ಅಲ್ಲಿ ಬರ್ಕೊಳ್ತಾ ಇನ್ನೊಂದು ಪೇಜ್ ಅಲ್ಲಿ ಅದನ್ನ ಕ್ಲಿಯರ್ ಬರಿತಾ ಹೋಗ್ತಿದ್ರು. ಎಷ್ಟು ಚೆನ್ನಾಗಿ ನೆನಪಿದೆ ಅಂದ್ರೆ, ಬಾಬನ್ ಮುರುಳಿ ಮುಗಿದು 5-10 ನಿಮಿಷದಲ್ಲಿ ಮುರುಳಿ ಸೈಕಲ್ ಸ್ಟೈಲ್ ಆಗಿ ದಾದಿ ಕೈಯಲ್ಲಿ ಮುರುಳಿ ಬರ್ತಿತ್ತು. ಆದ್ರೂ ದಾದಿ ಮುರುಳಿ ಬರ್ಕೊಳ್ತಿದ್ರು. ಅವ ಸಿಂಪಲ್ ಶಿವಾಸ್, ಸಿಂಪಲ್, ನಾನೊಂದು ಸ್ಟೂಡೆಂಟ್ ಅಂತ. ನಮ್ಗೆ ಒಂಚೂರು ಇಷ್ಟು ನಾವು ಸೆಂಟ್ರಿ ಇನ್ಚಾರ್ಜ್ ಆಗಿ 1-2 ವರ್ಷ ಆಗ್ಲಿಕ್ಕಿಲ್ಲ, ನಮ್ಗೆ ಬಾಲ ಹಿಡಿಯಕ್ಕೊಬ್ರು ಕಾಲ ಹಿಡಿಯಕ್ಕೊಬ್ರು ಶುರುವಾಗೇ ಬಿಡ್ತದೆ ನಮ್ಗೆ. ಹೌ ಗ್ರೇಟ್ ದಾದಿ ಅಂದ್ರೆ, ಎಷ್ಟು ಗ್ರೇಟ್. ಅದಕ್ಕೆ ಬಾಬಾ ಹೇಳ್ತಾರೆ, ನಾವು ಬೇರೆ ಯಾರನ್ನು ಅನುಕರಣೆ ಮಾಡಬಾರ್ದು. ಯಾರನ್ನ ಅನುಕರಣೆ ಮಾಡಬೇಕು? ಯಾರನ್ನ? ಬಾಬಾ. ಕೆಲವೊಮ್ಮೆ ಆನ್ಲೈನ್ ನಲ್ಲಿ ಏನೇನೋ ಕ್ಲಾಸ್ ಕೇಳ್ಕೊಂಡ್ಬಿಡ್ತಾರೆ. ಮತ್ತೇನು, ಒಂದ್ಸಲ ನಾನು ಎಲ್ಲೋ ಹೋಗಿದ್ದೆ, 15 ದಿನ ಬಿಟ್ಕೊಂಡು ಬಂದೆ. ನಮ್ ಬಾಬನ್ ರೂಮಲ್ಲಿ ಸಾಲಾಗಿ ಬಾಟ್ಲಿಗಳು, ನೀರಿನ ಬಾಟ್ಲಿ. ನಾ ಕೇಳಿದೆ, ಅಕ್ಕಂದ್ರೆ ಏನ್ ಕ್ರಮ ಇದು, ಬಾಬನ್ ರೂಮಲ್ಲಿ ಸಾಲಾಗಿ ನೀರಿನ ಬಾಟ್ಲಿ ಇಟ್ಟಿದ್ದೀರಿ? ಅಕ್ಕವ್ರೆ ನಾವಿಟ್ಟಿಲ್ಲ, ಮಾತೇರಿ ಇಟ್ಟಿದ್ದಾರೆ ಅಂತ. ಯಾಕೆ ಅಂದ್ರೆ ಚಾರ್ಜ್ ಆಗಕ್ಕೆ ಇಟ್ಟಿದಾರಂತೆ. ನೀರ್ ಚಾರ್ಜ್ ಆಗಕ್ಕೆ ಇಟ್ಟಿದಾರಂತೆ. ಯಾರೋ ಕ್ಲಾಸ್ ಮಾಡ್ಬಿಟ್ಟಿದಂತೆ, ನೀರ್ ಚಾರ್ಜ್ ಮಾಡಿ ಕುಡಿಬೇಕು ಅಂತ. ಅದಕ್ಕೆ ದಿನ ಒಂದು ಬಾಟ್ಲಿ ತಂದು ಇಡುವುದಂತೆ. ಅದು ಇಲ್ಲಿ ಇವ್ರು ಯೋಗ ಮಾಡಿ ಚಾರ್ಜ್ ಮಾಡುದಂತೆ. ಅರೇ, ನಿಮ್ಮ ನೀರು ನೀವು ಚಾರ್ಜ್ ಮಾಡಿ ಕುಡಿಬೇಕು, ಯಾರು ಚಾರ್ಜ್ ಮಾಡಿದ್ ನೀವ್ ಯಾಕೆ ಕುಡಿತೀರಿ? ಹೇಳಿದವರ ಉದ್ದೇಶ ಏನು? ನೀವು ಸ್ವೀಕರಿಸುವುದಕ್ಕೆ ಮುಂಚೆ ನೀರಿರ್ಲಿ, ಅನ್ನ ಇರ್ಲಿ, ಅದನ್ನ ಏನ್ ಮಾಡ್ರಿ, ನೀವು ಪವಿತ್ರ ದೃಷ್ಟಿ ಕೊಟ್ಟು ಆಮೇಲೆ ಊಟ ಮಾಡಿ ಅಂತ ತಗೊಂಡು ಬಾಬನ್ ರೂಮ್ ಸಹ ನೀವು ಮಧುಬಂದಲ್ಲೂ ನೋಡ್ಬೋದು. ಅದನ್ನ ನೋಡಿದಿರ ಬಾಬನ್ ರೂಮ್ ಅಲ್ಲಿ?
ಪಾಪ ಮಧು ಬಂದೆಲ್ಲ ರೂಮ್ ಮೇಂಟೈನ್ ಮಾಡೋ ಅಣ್ಣನಿಗೆ ಅದೇ ಕೆಲಸ, ಎತ್ತೆತ್ತು ಹೊರಗಾಕೋದು, ಆ ಬಾಟ್ಲಿಗಳನ್ನ ಎತ್ತೆತ್ತು ಹೊರಗಾಕೋದು ಅವನ ಕೆಲಸ, ಇವ್ರದ್ದು ತಂದು ಇರೋದು ಇವ್ರ ಕೆಲಸ. ಅಂಧಶ್ರದ್ಧೆಗೆ ವಶ ಆಗ್ಬಾರ್ದು, ಮತ್ತೆ ತಿರುಗಿ ಅಂಧಶ್ರದ್ಧೆಗೆ ಹೋಗ್ಬಾರ್ದು. ನಾವು ಕುಡಿಯೋ ನೀರನ್ನ ನಾವು ಚಾರ್ಜ್ ಮಾಡ್ಕೊಂಡು ಕುಡಿಯೋದು. ಅರ್ಥ ಆಯ್ತಲ್ಲ? 2 ನಿಮಿಷ ಶುದ್ಧ ಸಂಕಲ್ಪಗಳಿಂದ ಇದು ಬಾಬ ಕೊಟ್ಟಿರುವುದು ನನಗೆ ತೀರ್ಥ ಇದು ಅಂತ ನೀವು ಸಂಕಲ್ಪ ಆಗಿದ್ದೀನಿ, ಅದನ್ನ ಕುಡಿಲಿ, ಅದು ಎಫೆಕ್ಟ್ ಮಾಡುತ್ತೆ. ಯಾರೋ ಚಾರ್ಜ್ ಮಾಡಿಬಿಟ್ಟು ಅವ್ರ ಸಂಕಲ್ಪ ತಗೊಂಡು ನೀವ್ ಯಾಕೆ ಮತ್ತೆ ಹೊರ ಹೊತ್ಕೊಳ್ತೀರ ಅವ್ರ ಸಂಕಲ್ಪ? ಅದಕ್ಕಾಗಿ ನಾನು ಹೇಳಿದ್ದು, ಯಾವ ಮುರುಳಿಯಲ್ಲಿ ಬಾಬಾ ಹೇಳಿದ್ದಾರೆ ನೀವು ಚಾರ್ಜ್ ಬೇರೆ ಬಾಬನ ಕೋಣೆಯಲ್ಲಿ ಇಟ್ಟು ಚಾರ್ಜ್ ಮಾಡಿ ಕುಡಿ? ಯಾವ್ದಾರ ಮುರುಳಿ ಇದೆಯೇನ್ರೆ? ಇಲ್ಲ. ತುಂಬಾ ಅಗತ್ಯವಾಗಿ ಬಾಬನ ಪ್ಲಾನ್ ನಾವು ಸಾಕಾರ ಮಾಡಕ್ಕಿದ್ದೇವೆ. ನಾವ್ ಯಾಕಿದ್ದೇವೆ? ಬಾಬನ ಪ್ಲಾನ್ ಸಾಕಾರ ಮಾಡಕ್ಕೆ. ನಮ್ಮ ಪ್ಲಾನ್ ಬಾಬನಿಗೆ ಹೇಳಕ್ಕಿಲ್ಲ. ಹೇಳೋಣ, ನಮ್ಮ ಸಜೆಷನ್ಸ್ ಓಪನ್ ಟು ಆಲ್. ಬಾಬಾ ಹೇಳ್ತಾರೆ, ಹೇಳುವಾಗ ನೀವು ಮಾಲೀಕರು, ಕೇಳುವಾಗ ನೀವು ಬಾಲಕರು. ಆಮೇಲೆ ನೀವು ಬಾಬಾ ಹೇಳಿದ್ದನ್ನು ಕೇಳ್ತಾ ಹೋಗಿ. ಅದಕ್ಕೆ ತುಂಬಾ ಅಗತ್ಯವಾಗಿ ಒಂದು ಮಾತಿದೆ, ರವಿ ಕಾಣದ್ದನ್ನ ಕವಿ ಕಂಡ, ಕವಿ ಕಾಣದ್ದನ್ನ ಅನುಭವಿ ಕಂಡ ಅಂತ. ಯಾರು ಕಾಣ್ತಾರೆ? ನಾವು ಅನುಭವಿಗಳು. ಬಾಳೆಹಣ್ಣಿನ ಸಿಪ್ಪೆ ಮೇಲೆ ಕಾಲಿಟ್ರೆ ಜಾರ್ಕೊಂಡ್ಬಿಡ್ತಾರೆ ಅಂತ ಎಲ್ಲರಿಗೂ ಗೊತ್ತಿದೆ ನಾನು, ಗೊತ್ತಿದೆಯಾ ಇಲ್ವಾ? ಇಲ್ಲ, ನಾನೆಂದು ಜಾರ್ ಬಿದ್ದಿಲ್ಲ, ಬಿದ್ರೆ ಮಾತ್ರ ಒಪ್ತೀನಿ ಅಂತ ಯಾರಾದ್ರೂ ಹೇಳ್ತೀರಾ? ಇಟ್ಟು ನೋಡ್ಬಿಡ್ತೀನಿ ಕಾಲ್ನ ಅಂತ ಇಲ್ಲ. ಹಾಗೆ ಯೋಗ ನಿರಂತರತೆ ತುಂಡಾದ್ರೆ ಶಕ್ತಿ ಕಡಿಮೆ ಆಗ್ತದೆ. ಯೋಗದಲ್ಲಿ ನಿರಂತರತೆ ಹೊರಟು ಹೋದ್ರೆ ನಾನು ಒಳಗಿನಿಂದ, ನೀವು ನೋಡ್ರಿ, ಕರೆಂಟ್ ಹೋಗ್ತಾ ಬರ್ತಾ ಇದೆ, ನೀವು 2 ತಾಸು ಚಾರ್ಜಿಗೆ ಹಾಕಿದ್ರು ನಿಮ್ ಮೊಬೈಲ್ ಚಾರ್ಜ್ ಆಗುದಿಲ್ಲ. ಯಾಕಂದ್ರೆ ನಿರಂತರತೆ ಇಲ್ಲ, ಕಂಟಿನ್ಯೂಟಿ ಇಲ್ಲ. ನಮ್ಮಲ್ಲೂ ನಿರಂತರತೆ ಇಲ್ಲದೆ ಇದ್ದಾಗ ನಮ್ಮ ಸ್ಥಿತಿ ಗಟ್ಟಿ ಆಗುದಿಲ್ಲ. ಸ್ಥಿತಿ ನಿಮ್ಮಂಗಿಲ್ಲ ಬಿಡ್ರಿ, ನಾನು ಮೊದಲಿನಿಂದ ಸ್ವಲ್ಪ ಸೂಕ್ಷ್ಮ ಅಂತ ಹೇಳ್ತೀವಿ ನಾವು. ಶಾರೀರಿಕವಾಗಿ ಸೂಕ್ಷ್ಮವಾಗಿರುವುದು ಬೇರೆ, ಮಾನಸಿಕವಾಗಿ ಗಟ್ಟಿಯಾಗಿರುವುದು ಬೇರೆ. ಅರ್ಥ ಆಯ್ತಲ್ಲ? ತೀರ್ಥ ಕೊಟ್ರೆ ಶೀತ, ಮಂಗಳಾರತಿ ಕೊಟ್ರೆ ಉಷ್ಣ, ಅಂತಹ ಮನಸ್ಥಿತಿ ಆಗ್ಬಾರ್ದು ನಮ್ಗೆ. ಆದ್ರಿಂದ ನಮ್ಮನ್ನ ನಾವು ಗಟ್ಟಿ ಮಾಡಿಕೊಳ್ಳುವುದಕ್ಕೆ ಅತೀ ಮುಖ್ಯವಾದದ್ದೇ ಯಾದ್, ಸಲಲಿತವಾದ ನೆನಪು, ನಿರಂತರವಾದ ನೆನಪು. ನಿಮಗೆ ಗೊತ್ತಾ, ಹರಿಯೋ ನೀರಲ್ಲಿ ಹುಳ ಬಿಡಲ್ಲ, ಗೊತ್ತಲ್ಲ ನಿಮಗೆ? ನೀರು ನಿಂತು ಅಂದ್ರೆ ಹುಳ ಬಿದ್ದೋಗ್ತದಲ್ಲ. ನೀರು ನಿಲ್ಬಾರ್ದು, ರಕ್ತನೂ ನಿಲ್ಬಾರ್ದು, ಹರಿತಾ ಇರ್ಬೇಕು. ರಕ್ತ ಹೆಪ್ಪಗಡ್ತು ಅಂದ್ರೆ ಬ್ಲಾಕೇಜ್, ಬಹಳ ಡೇಂಜರಸ್ ಅಲ್ವಾ? ದಿನ ಬೆಳಿಗ್ಗೆ ಕೇಳ್ತೀವಿ, ಇವರಿಗೆ 99% ಬ್ಲಾಕೇಜ್ ಇತ್ತಂತೆ, ಇವರಿಗೆ 4 ಬ್ಲಾಕೇಜ್ ಇತ್ತಂತೆ, ಸ್ಟಂಟ್ ಹಾಕಿದ್ರು ಇಂಥ ಶಬ್ದ ನೀವು ಕೇಳ್ತಾನೆ ಇರ್ತೀರಿ. ಒಂದು ರಕ್ತದ ಕಣ ಮೂವ್ ಆಗದೆ ನಿಂತು ಬಿಟ್ರೆ ಬ್ಲಾಕೇಜ್. ಹಣ ಸರ್ಕ್ಯುಲೇಟ್ ಆಗದೆ ನಿಂತ್ರೆ ಬ್ಲಾಕ್ ಮನಿ. ವಿಚಾರಗಳು ಬಾಬನ ಜೊತೆಗೆ ನಿರಂತರವಾಗದೆ ಇದ್ರೆ ಫರಿಯಾದ ಯಾದಲ್ಲ, ಶಕ್ತಿ ಉಂಟು. ಇಲ್ಲಿಯೂ ಏನ್ ಬೇಕು? ನೆನಪಿನಲ್ಲಿ ನಿರಂತರತೆ ಬೇಕು, ಫ್ಲೋಯಿಂಗ್ ಬೇಕು. ಒಮ್ಮೊಮ್ಮೆ ಅದು ಸ್ವಲ್ಪ ಶಕ್ತಿಹೀನ ಆಗ್ಬಹುದೇನೋ, ಬಟ್ ಇರ್ಬೇಕು, ಕಂಟಿನ್ಯೂಟಿ ಇರ್ಬೇಕು, ನಿರಂತರತೆ ಇರಬೇಕು. ಅದಕ್ಕಾಗಿ ಯಾವುದನ್ನ ಆಧಾರ ತಗೊಳ್ಬೇಕು? ಮತ್ತೆ ವಾಪಸ್ ಬನ್ನಿ, ಮುರುಳಿ ಯಾವುದು ಯಾವುದು? ಎಷ್ಟು ಜನ ಎಲ್ಲ ಅವ್ಯಕ್ತ ಮುರುಳಿಗಳನ್ನ ಓದಿದ್ದೀವಿ? 1969 ನಿಂದ 2018 ವರೆಗೆ ಸುಮಾರು ಒಂದು 600 ಮುರುಳಿಗಳಿದೆ, ಅವ್ಯಕ್ತ ಮುರುಳಿಗಳು. ಎಷ್ಟಿದೆ ಓದಿದ್ದೀರಾ? ಹಂಗಾದ್ರೆ ನಾವು ಸಂಗಮ ಸ್ಟೂಡೆಂಟ್ ಸಿಲೆಬಸ್ ಓದಿದ್ರೆ ಎಕ್ಸಾಮ್ ಹೆಂಗ್ ಬರೆಯೋದು? ಇರೋದೇ 2 ಸಿಲೆಬಸ್, ಸಾಕಾರ ಮುರುಳಿ, ಅವ್ಯಕ್ತ ಮುರುಳಿ. ಅದಕ್ಕೆ ಒಂದು ಸಿಸ್ಟಮ್ ಮಾಡ್ಕೋಬೇಕು, ದಿನ ಒಂದು ಅವ್ಯಕ್ತ ಮುರುಳಿ ಓದಿ. ಸಾಕಾರ ಮುರುಳಿ ಅಂತೂ ಕೇಳ್ತೇವೆ, ದಿನ ಒಂದು ಅವ್ಯಕ್ತ ಮುರುಳಿಯನ್ನ ಏನ್ ಮಾಡ್ಬೇಕು? ಓದ್ಬೇಕು. ರಾತ್ರಿ ಮಲಗುವಾಗಲು, ಬೆಳಿಗ್ಗೆ ಎದ್ದಾಗಲು, ಮಧ್ಯೆ ಪುರ್ಸೊತ್ ಸಿಕ್ಕಿದಾಗಲು. ಆಗುತ್ತಾ? ಆಗುತ್ತಾ ಇಲ್ಲ? ಈಗ ಆನ್ಲೈನ್ ನಲ್ಲೇ ಸಿಗ್ತವೆ ಮುರುಳಿಗಳು, ನೀವು ಪುಸ್ತಕನೇ ಖರೀದಿ ಮಾಡ್ಬೇಕು ಅಂತಾನೂ ಇಲ್ಲ. ಬೇಡ ಅಂದ್ರೆ ಮಧುಬನದಲ್ಲಿ ನಿಮ್ಗೆ 69 ನಿಂದ 2018 ವರೆಗಿನ ಎಲ್ಲ ಅವ್ಯಕ್ತ ಮುರುಳಿಗಳು ಬೈಂಡೆಡ್ ಸಿಗ್ತವೆ. ಕನ್ನಡದಲ್ಲಿಯೂ ಸಿಗ್ತಾ ಇದೆ, ನನಗನ್ಸುತ್ತೆ ಕನ್ನಡದಲ್ಲೂ ಟ್ರಾನ್ಸ್ಲೇಟ್ ಆಗ್ಬಿಟ್ಟಿದೆ ಎಲ್ಲ ಮುರುಳಿ. ಅಭ್ಯಾಸ ಮಾಡಿಕೊಡೋದು.
ಏನ್ ಮಾಡ್ಕೊಳ್ಳೋಣ? ದಿನ ಒಂದು ಅವ್ಯಕ್ತ ಮುರುಳಿ. ನೋಡಿ ಇವತ್ತಿನ ಅವ್ಯಕ್ತ ಮುರುಳಿ ಎಷ್ಟು ಖುಷಿ ಕೊಡ್ತಲ್ವಾ? ವಾರಕ್ಕೊಮ್ಮೆ ಸಿಗುತ್ತೆ, ವರ್ಷಕ್ಕೊಂದು 52 ಮುರುಳಿ ರಿಪೀಟ್ ಆಗುತ್ತೆ ಅಷ್ಟೇ. ಎಷ್ಟು ಮುರುಳಿ ರಿಪೀಟ್ ಆಗುತ್ತೆ? ಒಂದು 52. ಈಗ ಸೀಸನ್ ಅಲ್ಲಿ ಒಂದು 10 ಮುರುಳಿ ಸಿಗುತ್ತೆ. ನಾಳೆ ಬಾಬಾ ಬರ್ತಾರೆ, ಮುರುಳಿ ಹೇಳ್ತಾರೆ, 10 ಮುರುಳಿ ಸಿಗುತ್ತೆ. ಅಂದ್ರೆ ಒಂದು 62 ಮುರುಳಿ ಇಡೀ ವರ್ಷಕ್ಕೆ ನಮಗೆ ಸಿಗುವುದು. 600 ಮುರುಳಿಗಳು ಓದ್ಬೇಕಲ್ವಾ ನಾವೇ? ಈಗ ಸರ್ಕಾರದವರೆಲ್ಲ ಒಂದು ಸಂವಿಧಾನ ಓದುವುದು ಅಂತ ಒಂದು ಶುರು ಮಾಡಿದ್ದಾರೆ. ಗೊತ್ತಾ ನಿಮಗೆ? ನಮ್ಮ ಭಾರತದ ಸಂವಿಧಾನ ನಮಗೆ ಗೊತ್ತಿಲ್ಲ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಒಂದೊಂದು ಏರಿಯಾಕ್ಕೆ ಬಂದು ಸಂವಿಧಾನ ಓದುವ ಪ್ರೋಗ್ರಾಮ್ ಇಟ್ಕೊಳ್ತಾರೆ. ನಮ್ಮ ಸಂವಿಧಾನದಲ್ಲಿ ಏನಿದೆ ಅಂತ. ಅಲ್ಲೇ ಕೂಡ ಅರ್ಥ ಆಗಲ್ಲ, ಅದು ಬೇರೆ ವಿಷಯ. ಆದ್ರೆ ಓದ್ತಾ ಇದ್ದಾರೆ. ಈಶ್ವರನ ಸಂವಿಧಾನ ಅಂದ್ರೆ ಯಾವುದು? ಮುರುಳಿ. ಈಶ್ವರನ ಕಾನ್ಸ್ಟಿಟ್ಯೂಷನ್ ಆಫ್ ಗಾಡ್ಲಿ ಲೈಫ್ ಯಾವುದು? ಬಾಬನ ಮುರುಳಿ. ಈಶ್ವರಿಯ ಸಂವಿಧಾನ ಬಾಬನ ಮುರುಳಿ. ಅದನ್ನು ಓದ್ಬೇಕು, ಓದ್ಬೇಕು, ಓದ್ಬೇಕು. ಸುಮ್ಮನೆ ಟಿವಿ ನೋಡುವುದು, ಮೊಬೈಲ್ ನೋಡುವುದು. ಎಲ್ಲದಕ್ಕಿಂತ ದೊಡ್ಡ ಶಕುನಿ ಮಾಮ ಯಾವುದು? ಮೊಬೈಲ್. ನಿಮಗೆ ಗೊತ್ತಿದೆ, ಶಕುನಿ ತಾನು ಬದುಕಲಿಲ್ಲ, ಯಾರಿಗೂ ಬದುಕಕ್ ಬಿಡ್ಲಿಲ್ಲ. ನಾವು ಪಾಂಡವರಿಗೂ ಬದುಕಕ್ ಕೊಡ್ಲಿಲ್ಲ, ಕೌರವರಿಗೂ ಬದುಕಕ್ ಕೊಡ್ಲಿಲ್ಲ. ಎಲ್ಲರನ್ನ ಸರ್ವನಾಶ ಮಾಡುವುದೇ ಅವನ ಉದ್ದೇಶವಾಗಿದೆ. ಈ ಮೊಬೈಲ್ದು ಅದೇ ಉದ್ದೇಶ. ಬಾಬಾ, ನಾನು ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೇನೆ. ನನ್ನ ಹತ್ರ ಒಂದು ಮಗುನ್ ಕರ್ಕೊಂಡ್ಬಂದ್ರು ಕೌನ್ಸಿಲಿಂಗಿಗೆ. ಮಗು 6 ವರ್ಷದ ಮಗು. ಆ ಮಗುವಿನ ಸಮಸ್ಯೆ ಏನು ಗೊತ್ತಾ? ಈ ಕೈ ಇದೆ ಅಲ್ಲ, ಬಲಗೈ, ಸ್ಟಾಪ್ಲೆಸ್, ಹಗಲು ರಾತ್ರಿ ನಿದ್ದೆಯಲ್ಲೂ ಈ ಕೈಗೆ ಹೀಗೆ ಮಾಡಿ ಮಾಡಿ ಇಲ್ಲಿದೆಯಲ್ಲ ಭುಜ, ಇಷ್ಟು ಸಣ್ಣಾಗಿದೆ ಆ ಮಗುವಿನ. ಬೆಂಗಳೂರು ಎಲ್ಲೆಲ್ಲ ತೋರಿಸಿದ್ದಾರೆ, ಮಣಿಪಾಲಿಗೆ ತೋರಿಸಿದ್ದಾರೆ, ಎಲ್ಲಿಯೂ ಅದಕ್ಕೆ ಪರಿಹಾರ ಇಲ್ಲ. ಯಾಕಂದ್ರೆ ಮೊಬೈಲ್ ಇಂದ, ರೇಡಿಯೇಷನ್ ಇಂದ ಎಫೆಕ್ಟ್ ಆಗಿದೆ ಮಗುವಿಗೆ. ಅದು ಸ್ಟ್ರೈಕ್ ಮಾಡ್ತಾರಲ್ಲ, ಆ ಸಣ್ಣ ಮಗುವಿಗೆ ಎಂತ ಕೌನ್ಸಿಲಿಂಗ್ ಮಾಡ್ತೀರಿ ಹೇಳಿ ನೋಡೋಣ? ಅದಕ್ಕೇನ್ ಅರ್ಥ ಆಗುತ್ತೆ? ಆದ್ರೂ ನಾವು ಬಾಬನ್ ಮಕ್ಕಳು ಯಾವತ್ತು ಹಿಮ್ಮತ್ ನಹಾರನ ಕವಿ ಸಾಕಿ ಸ್ವಯಂ ಭಗವಾನ್ ಹೇ. ನಾನು ಆ ಪುಟ್ಟ ಮಗುವಿಗೆ ಫಸ್ಟ್ ಅಪ್ಪ ಅಮ್ಮನಿಗೆ ಬೈದೆ, ಇವತ್ತಿಂದ ನಿಮ್ಮನೇಲಿ ಆಂಡ್ರಾಯ್ಡ್ ಮೊಬೈಲ್ ಬಿಸಾಕಿ ಮೊದಲು ಇಟ್ಕೋಬೇಡಿ, ಮನೆ ರೇಡಿಯೇಷನ್ ಕಡಿಮೆ ಆಗ್ತದೆ, ಸಣ್ಣ ಮೊಬೈಲ್ ಇಟ್ಕೊಳ್ಳಿ ಸಾಕು. ಎರಡನೇದು, ಆ ಮಗುವಿಗೆ ಎಡಗೈಲಿ ಬರೆಯುವುದನ್ನ ಕಲಿಸಿದ್ರು. ಬ್ರೈನ್ ಎಂಗೇಜ್ ಆದ್ರೆ, ಈ ಕೈಯಂತೂ ಉಪಯೋಗ ಆಗ್ತಿಲ್ಲ, ಇದು ಎಂಗೇಜ್ ಆದ್ರೆ ಸ್ವಲ್ಪ ಬ್ಯಾಲೆನ್ಸಿಂಗ್ ಮಾಡ್ತೆ ಬ್ರೈನ್. ಮೂರನೇ, ಆ ಮಗುವಿಗೆ ಒಂದು ದೀಪಜ್ಞಾನ ಕಲಿಸ್ತೇನೆ. ಸಣ್ಣ ಮಗು ಅಲ್ವಾ, ಯೋಗ ಮಾಡೋದು ಹೆಂಗ್ ಕಲಿಸ್ಬೇಕು? ಒಂದ್ ದೀಪ ಹಚ್ಚಿಟ್ಟು, ಪುಟ್ಟ ಈ ದೀಪ ನೋಡ್ತಿದ್ದೀನ, ದೇವರಿಗೆ ದೀಪ ಒಂದು ನೀನ್ ದಿನಾ ಅವನಿಗೆ ನೆನಪು ಮಾಡಿ ಏನ್ ಹೇಳ್ಬೇಕು ಅಂತ ಕೇಳ್ತದ್ದು. ಏನ್ ಹೇಳೋದು? ಓಂ ನಮ ಶಿವಾಯ ಹೇಳು ಅಂತ ಹೇಳ್ಕೊತ. 2 ವರ್ಷ ಆಗಿದೆ ಈಗ 8 ವರ್ಷ ಮಗುವಿಗೆ. ಫುಲ್ ನಿಂತಿಲ್ಲ, ಇಷ್ಟ ಆಗ್ತಾ ಇದೆ. ಫಾಸ್ಟ್ ಆಗ್ತಿತ್ತಲ್ಲ, ಅದು ಕಡಿಮೆ ಆಗಿದೆ. ಈಗ ಡಾಕ್ಟರ್ಸ್ ಹೇಳ್ತಾ ಇದ್ದಾರೆ ಹೋಪ್ ಇದೆ, ಇನ್ನೊಂದು ವರ್ಷಕ್ಕೆ ಬದಲಾಗ್ತದೆ ಮಗುವಿನ ಕೈ, ಸ್ಟ್ರೆಂಥನ್ ಆಗ್ತದೆ. ಇಷ್ಟು ಸಣ್ಣ ಮಗು. ಅಪ್ಪ ಅಮ್ಮ ಕೋರ್ಸ್ ಮಾಡಿದ್ರು. ಅಪ್ಪ ಅಮ್ಮನಿಗೆ ಕೋರ್ಸ್ ಮಾಡಕ್ ಹೇಳಿದೆ, ನೀವು ಮೆಡಿಟೇಷನ್ ಮಾಡಿ ಅಂತ ಹೇಳಿದೆ. ಅಪ್ಪ ಅಮ್ಮ ಮೆಡಿಟೇಷನ್ ಮಾಡ್ತಾ ಇದ್ದಾರೆ. ಆ ಮಗುವಿಗೆ ಏನಿಲ್ಲ, ದೀಪ ನೋಡ್ತಾ ಕೂತ್ಕೊಂಡು ನೋಡಿ, ಮಕ್ಕಳಲ್ಲಿ ಎಷ್ಟು ಕ್ಯೂರಿಯಾಸಿಟಿ. ಅಕ್ಕಾರೆ ಶಿವ ಅಂದ್ರೆ ಯಾರು ಅಂತ ಕೇಳುತ್ತಾರೆ. ಓಂ ನಮ ಶಿವಾಯ ಹೇಳು ಅಂದ್ರೆ ಸಣ್ಣ ಮಕ್ಕಳಿಗೆ ತುಂಬಾ ಆಸಕ್ತಿ. ಶಿವ ಅಂದ್ರೆ ಯಾರು? ನಾನು ಜ್ಯೋತಿರ್ಲಿಂಗ ತೋರಿಸಿ, ಜ್ಯೋತಿರ್ಬಿಂದು ಪರಮಾತ್ಮ ಹಿಂಗಿದನಾ, ಶಿವ ಹಿಂಗಿದನಾ, ನಾನು ನೆನಪು ಮಾಡ್ತೇನೆ. ಪಾಪ ಚಂದ ಮಾಡ್ತದೆ, ಆಗಾಗ ಬರ್ತದೆ, ಬಂದು ಹೇಳ್ತದೆ. ಒಂದಿನ ಬಂತು, ನಾನು ಓಂ ನಮ ಶಿವಾಯ ಹೇಳಿ ತುಂಬಾ ದೀಪ ನೋಡಿ ಕೂತ್ಕೊಳ್ತೇನೆ, ಆದ್ರೆ ನನ್ನ ಕೈ ಯಾವಾಗ ಕಡಿಮೆ ಆಗ್ಬೋದು? ನಾ ಹೇಳಿದೆ, ಕೈ ಕಡಿಮೆ ಆಗು ಚಿಂತೆ ಬಿಟ್ಬಿಡು, ನೀನ್ ಬರೀ ಪರಮಾತ್ಮನಿಗೆ ಹೇಳ್ತಾ ಹೋಗು, ನನ್ನ ಕೈ ಸರಿ ಆಗ್ತದೆ, ನನ್ನ ಕೈ ಸರಿ ಆಗ್ತದೆ, ನನ್ನ ಕೈ ಸರಿ ಆಗ್ತದೆ, ಇಷ್ಟೇ ಹೇಳು ನೀನು ಸಾಕು. ಹೌದಾ? ಮಕ್ಕಳಿಗೆ ತುಂಬಾ ವಿಶ್ವಾಸ, ನೀವು ಹೇಳಿದ್ನ ಕೇಳ್ತಾರೆ ಅವರು. ಹೇಳಿದ್ನಲ್ಲ, ಅದು ಹೇಳಿದ ಮೇಲೆ ಆ ಮಗುವಿನಲ್ಲಿ ಬದಲಾವಣೆ.
ಸ್ಲೋ ಆಗಿದೆ. ಈಗ ಮೊನ್ನೆ ಬಂದಿತ್ತು, ನಾನು ಬಂದಿದ್ದೀನಿ ಅಂತ ಗೊತ್ತಾಗಿ ಬಂತು. ಅಕ್ಕ ಅವ್ರೆ ಅಂತಾನೆ ಮಾತಾಡುತ್ತೆ ನನಗೆ. ಅಕ್ಕ ಅವ್ರೆ, ನನ್ನ ಕೈ ಗುಣ ಆಗ್ತದೆ ಅಂತ ಹೇಳಿದ್ದಾರೆ ಡಾಕ್ಟರ್. ನಾನು ಗುಣ ಆದ್ಮೇಲೆ ಏನ್ ಮಾಡ್ತೀಯ ಕೇಳಿದೆ. ಬಿಟ್ಬಿಡ್ತೀಯಾ ಶಿವನ ನೆನಪು ಮಾಡಿದೆ? ಇಲ್ಲಪ್ಪ, ನಾನು ಸಾಯೋ ತನಕ ಶಿವನ ನೆನಪು ಮಾಡಕ್ ಬಿಡಲ್ಲ. ಅನಿವಾರ್ಯವಾಗಿ ನಾನು ಯಾಕೆ ಈ ಉದಾಹರಣೆ ಹೇಳ್ತೆ ಅಂದ್ರೆ, ಒಂದು ಮಗುವಿನಲ್ಲಿ ಬದಲಾವಣೆ ಬರುತ್ತೆ. ಜ್ಞಾನ ಪೂರ್ಣ ಗೊತ್ತಿಲ್ಲದೆ ಬದಲಾವಣೆ ಬಂದಿದೆ. ನಮ್ಗೆ ಬಾಬಾ ಜ್ಞಾನ ಗೊತ್ತಿದೆ ಅಲ್ವಾ? ಅಂದ್ಮೇಲೆ ವಿಶ್ವಾಸ ಇಟ್ಕೊಂಡು ನಮ್ದು ಯಾವುದೋ ಒಂದು ಸ್ವಭಾವವನ್ನ ಬದಲಾಯಿಸ್ಕೊಳಕ್ ಆಗ್ತದೇ ಇಲ್ವಾ? ನಮ್ಗೆ ಆಗ್ತದೇ ಇಲ್ವಾ? ಅದು ಏನ್ ಬೇಕು? ನಿಶ್ಚಯಾತ್ಮ ವಿಜಯಂತಿ ಸಂಶಯಾತ್ಮ ವಿನಶ್ಯಂತಿ. ಫಸ್ಟ್ ನನ್ನ ಮೇಲೆ ನನಗೆ ವಿಶ್ವಾಸ ಬೇಕು. ಎರಡನೇದು ಬಾಬನ್ ಮೇಲೆ ನಿಶ್ಚಯ ಬೇಕು. ಮೂರನೇದು ಡ್ರಾಮಾ ಮೇಲೆ ನಿಶ್ಚಯ. ನಾಲ್ಕನೇದು ಪರಿವಾರದ ಮೇಲೆ ನಿಶ್ಚಯ. ನಾಲ್ಕನೇದು ಬಹಳ ಅವಶ್ಯಕ, ಪರಿವಾರದ ಮೇಲೆ. ಅದ್ಭುತವಾದ ಪರಿವಾರ ಕೊಟ್ಟಿದ್ದಾರೆ. ನೀವೊಂದು ವಿಚಾರ ಮಾಡಿ, ನೀವು ಇಲ್ಲಿಂದ ಮುಂಬೈಗೆ ಹೋಗಿದ್ದೀರಾ, ಅಲ್ಲಿ ಯಾರು ಪರಿಚಯದವರಿಲ್ಲ ನಿಮಗೆ. ಆದ್ರೂ ರಸ್ತೆ ಮೇಲೆ ಒಂದು ಶಿವ ಒಂದು ಸ್ಟಿಕ್ಕರ್ ಕಾರ್ ಹೋಗ್ತದೆ. ಆವಾಗ ಏನ್ ಅನಿಸ್ತದೆ? ನನ್ನ ಶಿವ ಅಲ್ವಾ? ಅವ್ರು ಯಾರು ನಮಗೆ ಗೊತ್ತಿಲ್ಲ, ಬಟ್ ಇಷ್ಟು ಖುಷಿ ಆಗ್ತದೆ ಶಿವ ಒಂದು ಸ್ಟಿಕ್ಕರ್ ನೋಡ್ತಾರೆ. ಜಗತ್ತಿನ ಎಲ್ಲ ಮೂಲೆಯಲ್ಲಿ ಯಾರಿದ್ದಾರೆ? ಬಾಬನ ಮಕ್ಕಳಿದ್ದಾರೆ, ಇದ್ದಾರೆ. ಅದ್ಭುತವಾದ ಪರಿವಾರ ಇದೆ. ಈ ಪರಿವಾರದ ಬಲವು ಬಹಳ ದೊಡ್ಡ ಬಲ. ಇದನ್ನೇ ವಾನರ ಸೈನ್ಯ ಅಂತ ಭಕ್ತಿ ಮಾರ್ಗದಲ್ಲಿ ಗಾಯನ ಮಾಡಿರೋದು. ನಾವೇ ಹನುಮಾನ್. जिसका कोई अनुमान नहीं है वो है हनुमान. ಬಾಲಸುಟ್ರ, ಬಾಲಸುಟ್ರ ಯಾವ ಬಾಲ? ಯಾವ ಬಾಲ ಸುಡಕ್ಕೆ ನೆನ್ನೆಯಿಂದ ವಿಚಾರ ಮಾಡ್ತಿದ್ದೀನಿ. ಮೇ 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 ಮೇ. ಸುಡುವುದಕ್ಕೆ ಏನ್ ಬೇಕು ಗೊತ್ತಾ? ಸ್ವಮಾನದ ಅಭ್ಯಾಸ. ಸ್ವಮಾನದ ಅಭ್ಯಾಸ ಅಭಿಮಾನವನ್ನ ಕಡಿಮೆ ಮಾಡ್ತದೆ. ನಾನು ಆರೋಗ್ಯ ಶರೀರ ಹಾಗೆ ಮಾಡಿದ್ದೇನೆ, ಹೀಗೆ ಮಾಡಿದ್ದೇನೆ. ಶರೀರದ ಮೂಲಕ ಮಾಡಿಸಿರೋದು ಯಾರು? ಇಷ್ಟು ಸಣ್ಣ ಆತ್ಮ ನಾನು, ಮಾಡುವ ಶಕ್ತಿ ಕೊಟ್ಟವ ಯಾರು? ಜ್ಞಾನ ಯಾರು? ಅದಕ್ಕೆ ನಾವೆಲ್ಲ ಬಾಬರವರ ಭಕ್ತರು. ಎಲ್ಲರಿಗಿಂತ ಜಾಸ್ತಿ ಭಕ್ತರು ಹನುಮಂತನಿಗೆ. ಗೊತ್ತಾ ನಿಮಗೆ? ಗೊತ್ತಾ? ಶನಿವಾರ ನೋಡಿ ಹನುಮಂತನ ದೇವಸ್ಥಾನಕ್ಕೆ, ಆಂಜನೇಯ ದೇವಸ್ಥಾನ, ಮಾರುತಿ ದೇವಸ್ಥಾನದಲ್ಲಿ ಏನು ಜನ, ಏನ್ ಜನ. ಯಾರು ಭಕ್ತರು ಅವರೆಲ್ಲ? ಅದಕ್ಕೆ ಬಹಳ ಅವಶ್ಯಕವಾಗಿ ನೆನಪು ಮಾಡ್ಕೊಳ್ಳೋಣ. ಈ ಅಭಿಮಾನದ ಪೂಜ್ ಇದೆಯಲ್ಲ, ಪೂಜ್ ಬಾಲ, ಇದು ನಾಶವಾಗಬೇಕಾದ್ರೆ ಸ್ವಮಾನ ಜಾಗೃತವಾಗಬೇಕು. ವಾಟ್ ಐ ಆಮ್. ನನ್ನ ಹಾಗೆ ಇನ್ನೊಬ್ರು ಇಲ್ಲ ಈ ಸೃಷ್ಟಿಯಲ್ಲಿ. ನಾನು ನಾನೇ. ಶಿವ ಅವನಿಗೆ ಪ್ರಿಯನಾದವನು ನಾನು. ಅದು ನಮಗೆ ವಿಶ್ವಾಸವಿರಬೇಕು. ಮಾಡೋಣ ಸಂಕಲ್ಪ. ಹಾಗಾಗಿ ಏನ್ ಅಭ್ಯಾಸ ಮಾಡೋಣ ಈ ಬಟ್ಟಿಯಿಂದ? ಜ್ವಾಲಾಮುಖಿ ಆಗ್ಬೇಕಾದ್ರೆ ನಿರಂತರತೆ ಬೇಕು. ಜ್ವಾಲಾಮುಖಿ ಆಗ್ಬೇಕಾದ್ರೆ ಶುಭ ಭಾವನೆ, ಶುಭ ಕಾಮನೆಗಳು ಬೇಕು. ಜ್ವಾಲಾಮುಖಿ ಯೋಗ ಮಾಡುವುದಕ್ಕೆ ಸಾಕ್ಷಿ ದೃಷ್ಟ ಸ್ಥಿತಿ ಬೇಕು. ಜ್ವಾಲಾಮುಖಿ ಸ್ಥಿತಿಯನ್ನು ಅನುಭವ ಮಾಡುವುದಕ್ಕೆ ಬೇಹದ್ದಿನ ವೈರಾಗ್ಯ ಬೇಕು. ಬೇಹದ್ದಿನ ವೈರಾಗ್ಯ. ಯಾವಾಗಲೂ ತಮಾಷೆಯಾಗಿ ಬೇಹದ್ದಿನ ವೈರಾಗ್ಯ ಬಂದಾಗ ನನಗೊಂದು ಘಟನೆ ನೆನಪಾಗ್ತದೆ. ಬೆಂಗಳೂರು ನೋಡಿದಿರಿ ಎಲ್ಲರೂ? ವಿಧಾನಸೌಧ ನೋಡಿದಿರಿ? ನೋಡಿದಿರಿ? ವಿಧಾನಸೌಧದಲ್ಲಿ ದಪ್ಪಾಕ್ಷರದಲ್ಲಿ ಏನ್ ಬರೆದಿದ್ದಾರೆ? ಓದಿದ್ದೀರಿ? ಇಲ್ಲ. ದಪ್ಪಾಕ್ಷರದಲ್ಲಿ ಏನ್ ಬರೆದಿದ್ದಾರೆ? ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ. ಓದಿಲ್ಲ ಅಂದ್ರೆ ಇನ್ನೊಂದ್ಸಲ ಓದ್ಕೊಂಬನ್ನಿ. ಏನ್ ಬರೆದಿದ್ದಾರೆ? ಸರ್ಕಾರಿ ಕೆಲಸ ದೇವರ ಕೆಲಸ. ಒಂದ್ಸಲ ನಮ್ಮ ಈಶ್ವರಿ ವಿಶ್ವವಿದ್ಯಾಲಯದ ಒಂದು ಫೈಲ್ ಹೋಗಿತ್ತು ಬೆಂಗಳೂರಿಗೆ, ಅಂಡರ್ ಸೆಕ್ರೆಟರಿ ಟೇಬಲ್ ಮೇಲೆ. ನಾನು ಹೋಗಿ ಭೇಟಿಯಾಗಿ ಬಂದೆ. ನಮ್ಮ ಫೈಲ್ ಬಂದಿದೆ, ಬೇಗ ಪಾಸ್ ಮಾಡ್ರಿ ಅಂತ.
ಒಬ್ರು IAS ಆಫೀಸರ್, ಸರ್ ಬೇಗ ಪಾಸ್ ಮಾಡ್ತೀನಿ. ನಿಮಗೆ ಗೊತ್ತಿದೆ ಫೈಲ್ ಹೆಂಗ್ ಪಾಸ್ ಆಗ್ತದೆ ಅಂತ. ಮೂರು ತಿಂಗಳಾದ್ರೂ ನಮ್ ಫೈಲ್ ಪಾಸ್ ಆಗ್ಲೇ ಇಲ್ಲ. ಆಸೆ ಆಗಿ ಟೇಬಲ್ ಇಂದ ಆಚೆ ಟೇಬಲ್ಗೆ ಹೋಗ್ಲಿಲ್ಲ. ಮತ್ತೆ ಹೋದೆ ನಾನು, ಸರ್ ಇಂಪಾರ್ಟೆಂಟ್ ಇದ್ರಿ, 3 ತಿಂಗಳಾಯ್ತು, ಹೊರಗೆ ನೋಡಿದ್ರೆ ಇಷ್ಟು ದಪ್ಪ ಅಕ್ಷರದಲ್ಲಿ ಬರ್ಕೊಂಡಿದ್ದೀರಿ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ, ಇಲ್ಲಿ ನೋಡಿದ್ರೆ ಕೆಲಸವೇ ಆಗಲ್ವಲ್ರಿ ಸರ್ ಅಂದೆ. ಆ ಸಾರ್ ಏನ್ ಹೇಳ್ಬೇಕು ಗೊತ್ತಾ, ಎಸ್ ಮೇಡಮ್, ಸರ್ಕಾರಿ ಕೆಲಸ ದೇವರ ಕೆಲಸ, ಅವನೇ ಮಾಡ್ಕೊಳ್ಳಿ ಅಂತ ನಾವ್ ಯಾರು ಮಾಡಲ್ಲ. ಅವನ ಕೆಲಸ ಅವನೇ ಮಾಡ್ಕೊಳ್ಳಿ, ನಾವ್ ಯಾಕೆ. ಇದು ಇವತ್ತಿನ ಚಿಂತನೆ. ಬಾಬನ ಮಕ್ಕಳು ಹಂಗೆ ಚಿಂತನೆ ಮಾಡ್ತೇವೆ. ಆಶ್ಚರ್ಯ ಅನಿಸ್ತಿದೆ ನನಗೆ, ನಮ್ಮ ಕಾಲದ ಅಂದ್ರೆ ಒಂದು 45 years ಬ್ಯಾಕ್ ಬಾಬನ ಮಕ್ಕಳ ಚಿಂತನೆಗೂ ಈಗಿನ ಬಾಬನ ಮಕ್ಕಳ ಚಿಂತನೆ. ಒಂದ್ಸಲ ನಾನು ಏನ್ ಮಾಡ್ತಿದ್ದೆ, ಕೆಲವು ಅಕ್ಕಂದ್ರ ಮಧ್ಯೆ ನಾವೆಲ್ಲ ಬಂದಾಗ ಎಷ್ಟು ಕಷ್ಟ ಇತ್ತು, ಎಷ್ಟು ದೂರದಿಂದ ನೀರು ಹೊತ್ಕೊಂಡ್ ಬರ್ತಿದ್ವಿ, ಅದೆಲ್ಲ ಹೇಳ್ತಾ ಇರ್ಬೇಕು. ಒಬ್ರು ಅಕ್ಕವ್ರು ಏನ್ ಹೇಳ್ಬೇಕು ಗೊತ್ತಾ, ಅದು ನಿಮ್ ಹಣೆ ಬರ, ಕಷ್ಟ ಪಡೋದಿತ್ತು. ನಾವೆಲ್ಲ ವ್ಯವಸ್ಥೆ ಇದ್ದಾಗ ಬಂದಿದೀವಿ, ನಮ್ಮ ಹಣೆ ಬರ ಭಾರಿ ಚೆನ್ನಾಗಿದೆ. ಅರ್ಥ ಆಯ್ತಾ ಚಿಂತನೆ ದಾಟಿ ಹೇಗ್ ಬದಲಾಗಿದೆ ಅಂತ. ಹೌದಲ್ಲ, ಇಷ್ಟೆಲ್ಲ ಕಷ್ಟಪಟ್ಟು ಯಜ್ಞ, ಈಗ ದಾದೇಂದ್ರ ಅನುಭವಕ್ಕೆ ಇರದಾಗ ನಮ್ಗೆ ಅನಿಸ್ತದೆ, ಇಷ್ಟೆಲ್ಲ ಕಷ್ಟಪಟ್ಟು ಯಜ್ಞ ಕಟ್ಟಿದಾರಲ್ವಾ, ಆ ಯಜ್ಞಕ್ಕೆ ಧಕ್ಕೆ ಬರದ ಹಾಗೆ ನಾವು ನೋಡ್ಕೋಬೇಕಂತ ನಮ್ಗೆ ಅನಿಸ್ತದೆ. ಇವ್ರು ನೋಡಿದ್ರೆ ವಿಪರೀತ ಚಿಂತನೆ. ಅಲ್ಲ, ನೀವೆಲ್ಲ ಹಾಗೆ ಮಾಡಲ್ಲ ಬಿಡಿ, ಭಾರಿ ಬುದ್ಧಿವಂತ ಆತ್ಮಗಳು, ಸೂಕ್ಷ್ಮ ಮಧ್ಯ ಆತ್ಮಗಳು, ಪುರುಷಾರ್ಥಿ ಆತ್ಮಗಳು. ಅದಕ್ಕೆ ತುಂಬಾ ಇಂಪಾರ್ಟೆಂಟ್. ಲಾಸ್ಟ್ ಅಲ್ಲಿ ನಾನು ಹೇಳುವುದು ಏನು ಅಂದ್ರೆ, ನಮ್ಮ ಸ್ಥಿತಿ ಚೆನ್ನಾಗಿರ್ಬೇಕಾದ್ರೆ ಬಾಬಾ ಹೇಗೆ ಹೇಳಿದಾರೋ ಹಾಗೆ ಅರ್ಥ ಮಾಡ್ಕೋಬೇಕದನ್ನ. ನಮ್ಮ ಮನಸ್ಸಿಗೆ ತಕ್ಕದ ಹಾಗೆ ಇಂಟರ್ಪ್ರಿಟೇಷನ್ ಮಾಡ್ಕೋಬಾರ್ದು, ಅದನ್ನ ಮನಸ್ಸಿಗೆ ಬಂದಂತೆ ಭಾಷಾಂತರ ಮಾಡ್ಕೋಬಾರ್ದು. ಬಾಬಾ ಹೇಗೆ ಹೇಳಿದಾರೋ ಅದೇ ದೃಷ್ಟಿಯಲ್ಲಿ, ಜೈಸೆ ಬಾಬಾನೆ ಕಹಾ ವೈಸೆ ಸಮಜ್ನಾ, ಅದು ಒಂದು ಭಾಗ್ಯ. ಆ ಭಾಗ್ಯ ಎಲ್ಲರಿಗೂ ಸಿಗೋದಿಲ್ಲ. ಭಗವಂತನ ಮಾತನ್ನ ತಪ್ಪು ಅರ್ಥ ಮಾಡ್ಕೊಂಡಿದ್ದಕ್ಕೆ ಮಹಾಭಾರತವಾಯಿತು, ತಪ್ಪು ಅರ್ಥ ಮಾಡ್ಕೊಂಡಿದ್ದಕ್ಕೆ ಭಗವಂತನಿಂದ ದೂರ ಹೋದ್ವಿ, ತಮೋ ಪ್ರಧಾನರಾದ್ವಿ. ಈಗ ಭಗವಂತನ ಮಾತನ್ನ ಮತ್ತೆ ತಪ್ಪು ಅರ್ಥ ಮಾಡ್ಕೊಂಡು ದಾರಿ ತಪ್ಪಬಾರ್ದು, ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅದಕ್ಕೆ ದಿನಾ ಕ್ಲಾಸಿಗೆ ಬರ್ಬೇಕು. ಎಷ್ಟೊತ್ತು ಬರ್ಬೇಕು? ನಾವೆಲ್ಲ ಬಂದಾಗ ದಿನ 2 ಹೊತ್ತು ಕ್ಲಾಸಿಗೆ ಬರ್ಬೇಕಾಗಿತ್ತು, ಅಟೆಂಡೆನ್ಸ್ ಆಗ್ತಿದ್ರು. 2 ಹೊತ್ತು ಅಟೆಂಡೆನ್ಸ್ ಆಗ್ತಿದ್ರು. 1 ಅಟೆಂಡೆನ್ಸ್ ಅಂದಿದ್ರೆ ಅವ್ರಿಗೆ ಏನು ಸಿಗ್ತಾನೆ ಇರ್ಲಿಲ್ಲ. 2 ಅಟೆಂಡೆನ್ಸ್ ಇದ್ದವ್ರಿಗೆ ಬಹುಮಾನ ಕೊಡ್ತಿದ್ರು ಸೆಂಟರ್ನ. ಈಗ ನಾವು ಆನ್ಲೈನ್ ನಲ್ಲೇ ಅಟೆಂಡೆನ್ಸ್ ಹಾಕ್ತೇವೆ. ಈಗ ಆನ್ಲೈನ್ ನಲ್ಲೇ ಮದುವೆ ಆಗ್ತಾರೆ ಪಾಪ, ಅಲ್ವಾ? ಎಷ್ಟೊಂದು ಮದುವೆಗಳು ಆನ್ಲೈನ್ ನಲ್ಲಿ ಆಗ್ತದೆ. ಲಾಸ್ಟ್ ಸಂಗಮ ಯುಗದ ಬಹಳ ದೊಡ್ಡ ಸಂಪತ್ತು ಖುಷಿ. ಯಾವ್ದು ಹೇಳಿ? ಸಂಗಮ ಯುಗದ ಬಹಳ ದೊಡ್ಡ ಸಂಪತ್ತು ಯಾವುದು? ಖುಷಿ. ಖುಷಿಯಾಗಿರೋಣ ಬಾಬನ ಮುರುಳಿಗಳ ಆಧಾರ. ಓಕೆನಾ? ಓಂ ಶಾಂತಿ. ಎಲ್ಲ ಖುಷಿಯಾಗಿದ್ದೀರು ತಾನೆ? ಏನು ಸಮಸ್ಯೆಗಳಿಲ್ಲ ತಾನೆ? ಇದ್ರು ಎಲ್ಲ ಕೊಟ್ಬಿಟ್ರಲ್ವಾ? ಯಾರಿಗೆ ಕೊಟ್ರ? ಮತ್ತೆ ಕೊಟ್ಟು ತಗೊಂಡ್ಬಿಟ್ರ ವಾಪಸ್ಸು? ಸಣ್ಣ ಮಕ್ಕಳಿಗೆ ಕೊಟ್ಟು ತಗೊಳ್ಳೋ ಅಭ್ಯಾಸ ಇರ್ತದೆ, ನೀವು ಹಾಗೆ ಮಾಡ್ಬೇಕು. ಓಕೆನಾ? ಓಂ ಶಾಂತಿ. 2 ದಿನ ನಿಮ್ ಜೊತೆಗೆ, ಇನ್ನು ಸಂಜೆ ಹೊತ್ತಿದ್ದೇನೆ. ಜ್ಞಾನದ ಚಿಂತನೆ ಮಾಡುವುದಕ್ಕೆ ಬಹಳ ಖುಷಿ ಆಗ್ತದೆ. ಬಾಬಾ ಕಲಿಸ್ಕೊಟ್ಟಿದ್ದನ್ನ ಪ್ರೀತಿಯಿಂದ ಹಂಚಿಕೊಳ್ಳುವುದಕ್ಕೆ ಸಂತೋಷವಾಗ್ತದೆ. ಅದರಿಂದ ನಿಮಗೆ ಒಂದು ಕ್ಷಣ ಖುಷಿ ಸಿಕ್ಕಿದ್ರೆ ಅದೇ ರಿವಾರ್ಡ್, ಮತ್ತೇನು ಬೇಕಿಲ್ಲ ಅಲ್ವಾ?